ಅಮ್ಮ, ವಿಶು ಸ್ವಭಾವ ನಮಗೂ ಗೊತ್ತಿದೆ. ಕಿರಿಮಗ ಅನ್ನೋ ಮುದ್ದು, ಹಾಗಾಗಿ ನಾವು ಅವನ ಬೇಜವಾಬ್ದಾರಿತನನ ಕ್ಷಮಿಸೋದು ಸುಲಭ. ಆದ್ರೆ ಟ್ರಸ್ಟ್ನವರು ಸುಮ್ಮನೆ ಇರ್ತಾರ? ಮೊನ್ನೆ ನರಸಿಂಹ ಶಾಸ್ತ್ರಿಗಳ ಹೆಂಡತಿ ಶಾಪಿಂಗ್ ಮಾಲ್ ಅಲ್ಲಿ ಸಿಕ್ಕಿದ್ರು. ನಿಮ್ ಮೈದನನ್ ಮದ್ವೆ ತಯಾರಿ ತುಂಬಾ ಜೋರಾಗಿದೆ ಅಂತ ಕಾಣಿಸುತ್ತೆ, ಟ್ರಸ್ಟ್ ಕಡೆ ಬರ್ತಾನೆ ಇಲ್ವಂತೆ ಅಂತ ಕೇಳಿದ್ರು. ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಟ್ರಸ್ಟ್ನವ್ರು ಬರ್ತೀವಿ ಅಂತ ಫೋನ್ ಮಾಡಿದ್ರು. ಅವ್ರ ಮನೆಗೆ ಬಂದಾಗ ವಿಷು ಬಗ್ಗೆ ಏನು ಹೇಳೋದು ಬೇಡ ಅಂತ ನಂಗೆ ಅನ್ಸುತ್ತೆ. ಹೌದು, ಅವನೇ ನಾಳೆ ನಾಳೆದ್ ಬಂದಾಗ ಅದೇನು ಉತ್ತರ ಕೊಡ್ತಾನೋ ಕೊಡ್ಲಿ. ಯಾವಾಗ್ಲೂ ನಾವು ಅವನ ಪರ ವಹಿಸ್ಕೊಳಕ್ ಆಗಲ್ಲ. ರುಕು, ವಿಷು ಬಗ್ಗೆ ನಿನ್ ಮನ್ಸನ್ ಯಾಕೆ ಇಷ್ಟು ಕಹಿ ಮಾಡ್ಕೊಂಡಿದೀಯ? ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ನೀವು ಬರ್ತಾ ಇದ್ದೀರಾ ಅಂತ ಈಗ ತಾನೇ ವಿವೇಕ್ ಹೇಳಿದ. ಹೇಳಿ, ಏನು ವಿಷಯ? ಧರ್ಮಾಧಿಕಾರಿಗಳನ್ನು ನೋಡದೆ ತುಂಬಾ ದಿವಸ ಆಯ್ತು. ಇತ್ತೀಚೆಗೆ ಅಂತ ಅವರು ಆಫೀಸ್ ಕಡೆನೂ ಬಂದಿಲ್ಲ, ಹಾಗಾಗಿ ಇಲ್ಲೇ ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದು, ವಿಷುಗೆ ಆಫೀಸ್ ಕಡೆ ಬರಕ್ ಆಗಲಿಲ್ಲ. ಹೌದು, ಮದುವೆದು ಕೆಲವು ಶಾಸ್ತ್ರಗಳಿದ್ವು. ಅದ್ರ ಜೊತೆ ಈ ಸಭೆ ಸಮಾರಂಭ ಪಂಚಾಯತ್ಗೆ ಅಂತ ಮಧ್ಯೆ ಮಧ್ಯೆ ಓಡಾಟ ಇತ್ತು. ನೋಡಿ, ಆಫೀಸ್ ಫೈಲ್ಸ್ನ ಮನೆ ಕಳ್ಸ್ಕೊಡಿ, ಅವನು ರಾತ್ರಿ ಬಂದು ನೋಡ್ತಾನೆ. ಸರಿ ಮೇಡಮ್. ಏನು, ವಿಶ್ವ ರಾತ್ರಿ ಬರ್ತಾನಾ? ನನ್ ಮೊನ್ನೆಯಿಂದ ಅವನ್ನ ನೋಡೇ ಇಲ್ಲ. ರಮ್ಯಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೊಡ್ಡವರು ಅಂತ ನಾವಿದೀವಿ, ಮನೆಯಲ್ಲಿ ನಾವು ಮಾತಾಡ್ತೇವೆ. ರೀ, ಅಡ್ಗೆ ಆಗಿದೆ, ನಿಮ್ ಕೆಲ್ಸ ಮುಗ್ದಿದ್ರೆ ಊಟಕ್ಕೆ ಬನ್ನಿ. ಬೀಗ್ರ ಮನೆಯಲ್ಲಿ 3 ದಿನ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಈ ಅರಿಶಿನ ಎಣ್ಣೆ ಹಾಕೊಂಡು ಸ್ನಾನ ಮಾಡೋ ಶಾಸ್ತ್ರ 3ನೇ ದಿನ. ನಾವ್ ಯಾತಕ್ಕೆ 3ನೇ ದಿನಾನೇ ಅರಿಶಿನ ಎಣ್ಣೆ ಶಾಸ್ತ್ರ ಮತ್ತೆ ನಾಂದಿ ಶಾಸ್ತ್ರ ಇದೆರಡನ್ನೂ ಇಟ್ಕೊಂಡ್ಬಿಡಬಾರ್ದು? ಆಗ್ಬೋದು ರೀ. ಅವ್ರ ಮನೆ ಪದ್ಧತಿ ಪ್ರಕಾರ ಮದುಮಗ ಕಾಶಿ ಯಾತ್ರೆಗೆ ಹೋಗೋ ಶಾಸ್ತ್ರ ಇದೆಯಾ ಇಲ್ವಾ ಏನಾರು ವಿಚಾರಿಸಿದ್ದೀರಾ? ಹೇಳಿದ್ದೀನಿ ದೇವಿ, ಇದೆ. ನಾಂದಿ ಶಾಸ್ತ್ರ ಮುಗಿದ್ಮೇಲೆ ಅಳಿಯಂದ್ರ ಮನೆಗೆ ಯಾರನ್ನಾದ್ರೂ ಕಳಿಸಿ, ಅಳಿಯಂದ್ರನ್ನ ಸ್ವಾಮಿ ನೀವು ಕಾಶಿ ಯಾತ್ರೆಗೆ ಹೋಗ್ಬೇಡಿ,
ನನ್ನ ಮಗಳನ್ನ ಮದುವೆ ಆಗಿ ಗೃಹಸ್ಥರಾಗಿರಿ ಅಂತ. ಉಸೆ, ಏನ್ ಮಾಡೋಣ? ಹೇಳೋದಾ ಬೇಡ್ವಾ? ಚಿಂತೆನೆ ಮಾಡೋದ್ ಬೇಡ. ನಮ್ ರಾಧಿಕನ್ಗೊಬ್ಬ ಪುಟ್ಟ ತಮ್ಮ ಇದ್ದಾನೆ ನೋಡು, ನಂದು ಅಂತ, ಅವನನ್ನು ಕಳಿಸ್ಬಿಡೋಣ. ಏನಂತ? ಅವನು ರಾಧಿಕನ್ ಬಲಗೈ ಬಂಟ. 3 ಹೊತ್ತು ವಿಶುಭಾವ 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 ಅಂತ ಅವನ್ ಸುದ್ದಿನೇ ಮಾತಾಡ್ತಾ ಇರ್ತಾನೆ. ನಾಳೆನೆ ಅವ್ರ ತಂದೆ ಹತ್ರ ಮಾತಾಡ್ತೀನಿ. ನಾಂದಿ ಶಾಸ್ತ್ರ ಮುಗಿದ್ ಕೂಡ್ಲೆ ಮಗುನ್ ಕರ್ಕೊಂಡು ಅವ್ರ ಮನೆಗೆ ಹೋಗ್ಬೇಕು, ಸಿದ್ಧವಾಗಿರಿ ಅಂತ. ಯಾಕೆಂದ್ರೆ ಈ ತರ ವಿಚಾರಗಳನ್ನ ಮೊದಲೇ ತಿಳಿಸ್ಬಿಡೋದು ಒಳ್ಳೇದು. ಆ ಹುಡುಗ ಕಾಶಿ ಯಾತ್ರೆಗೆ ಹೋಗೋಷ್ಟು ಪುಣ್ಯವಂತ ಅಲ್ಲ. ಅದಕ್ಕೆ ಈ ದರಿದ್ರದಳು ಕೈ ಹಿಡಿಯೋ ದುರ್ಗತಿ ಅವನಿಗೆ ಬಂದಿದೆ. ಯಾವ ಜನ್ಮದ ಕರ್ಮವೋ ಏನೋ ಅವಂದು. ಅಮ್ಮ, ಏನು ಧರ್ಮಾಧಿಕಾರಿಗಳು ಊರಲ್ಲಿಲ್ವಾ? ಹೌದು, ವಿಷು ಊರಲ್ಲಿಲ್ಲ. ಬಹುಶಃ ಇನ್ನೊಂದು ವಾರ ಅವನು ನಿಮಗೆ ಸಿಗೋದು ಅನುಮಾನನೇ. ಒಂದು ಕೆಲಸ ಮಾಡೋಣ, ನಾಳೆ ನಾನೇ ಟ್ರಸ್ಟ್ ಆಫೀಸಿಗೆ ಬರ್ತೀನಿ. ಅರ್ಜೆಂಟ್ ಕೆಲಸ ಏನೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ. ವಿದ್ಯಾಸಂಸ್ಥೆಗಳಿಗೆ, ಅನಾಥಾಶ್ರಮಕ್ಕೆ ಹಣ ತಲುಪಿಸೋ ಕೆಲಸನ ನಮ್ಮ ಪ್ರದೀಪ್ ಮಾಡ್ತಾನೆ. ಸರಿನಾ? ಹಾಗೆ ಆಗಿ ಕೆಲಸ ನಿಧಾನ ಆದ್ರೆ ಟ್ರಸ್ಟ್ಗೆ ಕೆಟ್ಟ ಹೆಸರು ಬರುತ್ತೆ. ಜಗನ್ನಾಥ ರಾಯರಿದ್ದಾಗ ನಮ್ಮ ಟ್ರಸ್ಟ್ನ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೀತಾ ಇತ್ತು. ಹಾಗಾಗಿ ಜನರಿಗೂ ನಮ್ಮ ಟ್ರಸ್ಟ್ ಬಗ್ಗೆ ತುಂಬಾ ವಿಶ್ವಾಸವಿತ್ತು. ಆ ವಿಶ್ವಾಸ ಅದೇ ರೀತಿ ಮುಂದುವರಿಬೇಕು ಎಂಬುದು ನಮ್ಮ ಆಸೆ. ನಾವಿನ್ನು ಬರ್ತೀವಿ. ನೀವು ಬರ್ತೀರಲ್ವ ನಾಳೆ ಆಫೀಸಿಗೆ? ಖಂಡಿತ ಖಂಡಿತ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ರಾಜು, ಒಂದ್ ಲೋಟ ನೀರ್ ತಂದ್ಕೊಡು. ಅಮ್ಮ, ನಿಮ್ಗೀಗ ಸ್ವಲ್ಪ ರೆಸ್ಟ್ ಬೇಕು. ಹೋಗಿ ರೂಮ್ನಲ್ಲಿ ಹಾಯಾಗಿ ಮಲ್ಕೊಳ್ಳಿ. ಯಾಕೋ ಇತ್ತೀಚೆಗೆ ನಿಮ್ಮ ಆರೋಗ್ಯ ಸ್ವಲ್ಪ ಹಾಳಾಗ್ತಾನೆ ಇದೆ. ಅವರು ಅಪ್ಪಂಗೂ ವಿಷುಗೂ ಕಂಪೇರ್ ಮಾಡಬಾರ್ದಾಗಿತ್ತು. ವಿವೇಕ್, ಟ್ರಸ್ಟ್ನವ್ರು ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ.
ಇವ್ರಿರೋವರೆಗೂ ಶ್ರದ್ಧೆಯಿಂದ ತಮ್ಮ ಕೆಲಸನ ತಾವು ಮಾಡ್ಕೊಂಡು ಹೋದ್ರು. ವಿಷುಗ್ ಪಟ್ಟ ಕಟ್ಟಿ ಅವ್ರು ತಮ್ಮ ಹೆಸರನ್ನ ಹಾಳು ಮಾಡ್ಕೊಂಡ್ರು. ಅಮ್ಮ, ವಿಷು ಬಗ್ಗೆ ನೀವು ಭರವಸೆನ ಕಳ್ಕೊತಾ ಇದ್ದೀರಾ. ವಿಷುಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಹೇಳು? ಮನ್ಸಿಲ್ಲದು ಮನ್ಸಲ್ಲಿ ಧರ್ಮಾಧಿಕಾರಿ ಆದ. ವಿಶಾಖ ಇದು ಸ್ವಲ್ಪ ದಿನ ಟ್ರಸ್ಟ್ ಕೆಲಸದ ಕಡೆ ಗಮನ ಕೊಟ್ಟ. ಆದ್ರೆ ಈಗ 3 ಹೊತ್ತು ಮಧುರಾಪುರ ಕಲಿಯೋದು, ಆ ರಾಧಿಕನ ಹಿಂದೆ ಸುತ್ತೋದು, ಅದೇ ಕೆಲಸ ಆಗೋಗಿದೆ. ರಾಧಿಕನ್ ಜೊತೆ ಮದ್ವೆ ನಿಶ್ಚಯ ಆದಾಗ್ಲಿಂದ ಅವ್ನು ನಮ್ ಕೈಗೆ ಸಿಗ್ತಾ ಇಲ್ಲ. ಅವತ್ತು ರಾಧಿಕನ್ ನೋಡಕ್ ಹೋಗೋದ್ ಬೇಡ ಅಂತ ಹೇಳಿದಕ್ಕೆ ನಾನೇ ಅವನ್ ಶತ್ರು ಅನ್ನೋ ಹಾಗೆ ಮಾತಾಡ್ದ. ಈಗ ಹೀಗ್ ಮಾಡ್ತಿದ್ದಾನೆ. ರಾಧಿಕಾ ಅವನ್ಗದೇನ್ ಮೋಡಿ ಮಾಡಿದಾಳೋ ಏನೋ, ಆ ದೇವ್ರಿಗೆ ಗೊತ್ತು. ಅಮ್ಮ, ರಾಧಿಕನ್ನ ದೂರೋದು ತಪ್ಪಾಗತ್ತೆ. ಪಾಪ ಅವಳು ನಮ್ಮ ಸಂಸಾರಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ ಹೊರತು ಯಾವತ್ತೂ ಕೇಡ್ ಬಯಸ್ದವಳಲ್ಲ. ವಿವೇಕ್, ನೀನು ಅವಳ ಪರವಾಗಿ ಮಾತಾಡ್ತಿದ್ಯಾ? ಸ್ವಲ್ಪ ನಮ್ಮನೆ ಪರಿಸ್ಥಿತಿ ಬಗ್ಗೆನೂ ಯೋಚನೆ ಮಾಡು. ಅಮ್ಮ, ದಯವಿಟ್ಟು ರಾಧಿಕನ್ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಅವಳು ವಿಷು ಜೊತೆ ಬಾಳಿ ಬದುಕಬೇಕಾದವಳು. ಆದ್ರೆ ನಾವು ಕೇವಲ ಧರ್ಮಾಧಿಕಾರಿ ಪಟ್ಟದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀವಿ. ಅವಳ ಜೀವನ ವಿಷು ಮೇಲೆ ಡಿಪೆಂಡ್ ಆಗಿದೆ. ನಾಳೆ ವಿಷು ತಗೊಳ್ಳೋ ಪ್ರತಿಯೊಂದು ನಿರ್ಧಾರನೂ ಅವಳ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ರಾಧಿಕನ್ ಸ್ವಭಾವನ ಅವಳು ಇಲ್ಲಿ ಇದ್ದಾಗಲೇ ನೀವು ನೋಡಿದ್ರಿ ಅಲ್ವಾ? ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋದ್ಲು. ಎಲ್ರನ್ನು ಪ್ರೀತಿ ಗೌರವದಿಂದ ಆರೈಕೆ ಮಾಡ್ತಾ ಇದ್ಲು. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವಳು ತನ್ನ ಸ್ವಂತ ಖುಷಿನೂ ತ್ಯಾಗ ಮಾಡಿದ್ಲು. ವಿವೇಕ್, ರಾಧಿಕಾ ಒಳ್ಳೆ ಹುಡುಗಿನೇ, ಆದ್ರೆ ಅಮ್ಮ, ಅವಳು ನಮಗೋಸ್ಕರ ಅಷ್ಟೊಂದೆಲ್ಲ ಮಾಡಿದ್ಲು. ಆದ್ರೆ ನಾವು ಅವಳಿಗೆ ಮಾಡಿದ್ದೇನು? ಅವಳಿಗೆ ಅವಮಾನ ಮಾಡಿದ್ವಿ, ಮನೆಯಿಂದ ಹೊರಗಡೆ ಹಾಕಿದ್ವಿ. ಬಹುಶಃ ಅವಳು ಈ ಮನೆ ಸೊಸೆಯಾಗಿ ಬರೋ ಹಾಗಾಗಿದ್ದು ನಾವುಗಳು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಕ್ಕೆ ಅಂತ ಕಾಣುತ್ತೆ. ವಿವೇಕ್ ಹೇಳೋದ್ರಲ್ಲೂ ಅರ್ಥ ಇದೆ. ರಾಧಿಕನ್ ಬಗ್ಗೆ ನಾನು ಯೋಚನೆ ಮಾಡ್ತಿರೋದ್ರಲ್ಲೇ ಏನೋ ತಪ್ಪಿದೆ. ಬಹುಶಃ ನಾನು ಅವಳಿಂದ ವಿಷುನ ದೂರ ಮಾಡೋಕ್ ನೋಡ್ದೆ. ಅದಕ್ಕೆ ಆ ದೇವರು ನನ್ನಿಂದ ವಿಷು ದೂರ ಆಗೋ ಹಾಗೆ ಮಾಡ್ದ. ಕೃಷ್ಣ, ಅವ್ರ ಧ್ವನಿ ಕೇಳಿದೆ, ಅವ್ರ ಮುಖ ನೋಡ್ದೆ. 3 ದಿನ ಆಯ್ತು. ಕ್ಷಣ ಕ್ಷಣನೂ ಲೆಕ್ಕ ಹಾಕ್ತಾ ಇದ್ದವರು ಯಾಕೆ 3 ದಿನ ಆದ್ರೂ ನನ್ನಿಂದ ದೂರ ಇದ್ದಾರೆ? ಅವ್ರಿಗೇನಾದ್ರೂ ಛೆ ಇಲ್ಲ, ನಾನು ಆ ರೀತಿ ಯೋಚನೆ ಮಾಡಬಾರ್ದು. ಬಹುಶಃ ಅವ್ರಿಗೆ ಕೆಲ್ಸದ ಒತ್ತಡ ಇರ್ಬೋದು, ಅಥವಾ ಬೇರೆ ಏನೋ ತೊಂದರೆ ಇರ್ಬೋದು ಅಷ್ಟೆ. ನನಗೆ ಗೊತ್ತು ಕೃಷ್ಣ, ನೀನು ಅವ್ರನ್ನ ಕಾಪಾಡ್ತೀಯ. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಅವ್ರ ಧ್ವನಿ ಕೇಳೋವರೆಗೂ ನಾನು ನಿರಾಹಾರ ಉಪವಾಸ ಮಾಡ್ತೀನಿ ಕೃಷ್ಣ.
ಯಾಕೋ ತುಂಬಾ ಭಯ ಆಗ್ತಿದೆ. ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಿವೆ. ಯಾಕೋ ರಾಜು? ಲೆಕ್ಕದ ಪ್ರಕಾರ ಬಾಸ್ ಇವತ್ತು ಬರಬೇಕಾಗಿತ್ತು, ಇವತ್ತು ಬಂದಿಲ್ಲ. ಒಂದು ಫೋನ್ ಆದ್ರೂ ಮಾಡಬೇಕಾಗಿತ್ತು. ಅಜ್ಜಿಗೂ ಫೋನ್ ಮಾಡಲಿಲ್ಲ, ರಾಧಿಕಾತ್ಗೂ ಫೋನ್ ಮಾಡಲಿಲ್ಲ. ಅವರಿಬ್ಬರನ್ನು ಬಿಟ್ಟು ಎಷ್ಟು ದಿವಸ ಬಾಸ್ಗೆ ಇರಕ್ಕೆ ಖಂಡಿತ ಆಗಲ್ಲ. ಹೌದು ಕಣೋ, ಅವನು ಮುಂಚೆ ಎಲ್ಲ ಕೋಪ ಮಾಡ್ಕೊಳ್ತಿದ್ದಾಗ ಇದೇ ರೀತಿ ಮನೆ ಬಿಟ್ಟು ಹೊಟ್ಟೋಗ್ತಾ ಇದ್ದ. ಆದ್ರೆ ರಾತ್ರಿ ವಾಪಸ್ ಬಂದ್ಬಿಡೋನು. ಇದೇ ಮೊದಲನೇ ಸರ್ತಿ ಅವನು ಈ ತರ ಮಾಡ್ತಿರೋದು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಬೇಡ ರಾಜು, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪೇಪರಲ್ಲಿ ಮೀಡಿಯಾದಲ್ಲಿ ಎಲ್ಲ ಬರುತ್ತೆ. ಆಮೇಲೆ ಟಿವಿ ಅವರು ಮನೆ ಮುಂದೆನೆ ಬಂದ್ಬಿಡ್ತಾರೆ. ದೊಡ್ಡ ಸುದ್ದಿ ಆಗತ್ತೆ, ದೊಡ್ಡ ಅನಾಹುತನೇ ಆಗುತ್ತೆ ಕಣೋ. ಇದರಿಂದ ನಮ್ಮ ಮನೆಯವ್ರು ಯಾರು ತಲೆ ಎತ್ತಿ ನಡೆಯೋದಕ್ಕಾಗಲ್ಲ. ಆಮೇಲೆ ವಿಷು ಬಂದ್ಮೇಲೆ ಅವನಿಗೆ ಟ್ರಸ್ಟ್ ನಲ್ಲಿ ಒಳ್ಳೆ ಭಾವನೆನೇ ಉಳಿಯಲ್ಲ ಕಣೋ. ಬೇಡ ರಾಜು, ಯಾವುದೇ ಕಾರಣಕ್ಕೂ ಈ ಸುದ್ದಿ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ನನಗೆ ಕಾಲಿದ್ದಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ಈಗ ನಾನು ಬದುಕಿದ್ದು ಸತ್ತ ಹಾಗೇನೆ. ನನ್ನ ದಾಂಪತ್ಯ ಜೀವನ ಅಂತೂ ಹಾಳಾಯ್ತು. ಅಟ್ಲೀಸ್ಟ್ ವಿಷು ಆದ್ರೂ ಚೆನ್ನಾಗಿರ್ಲಿ, ರಾಧಿಕನ್ನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಲಿ ಅಂತ ಆಸೆ ಪಟ್ಟೆ. ವಿವೇಕಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ. ನಾನು ವಿಶ್ವಗೂ ಹೆಲ್ಪ್ ಮಾಡಕ್ ಆಗ್ತಾ ಇಲ್ಲ. ಈ ಮನೆ ನನ್ಗೆ ಅನ್ನ ಆಶ್ರಯ ಕೊಟ್ಟಿದೆ. ಇದ್ರ ಋಣನು ನಾನು ತೀರ್ಸಕ್ ಆಗ್ತಾ ಇಲ್ಲ ಕೊಡು. ನಾಯಿಗಾದ್ರೂ ಒಂದು ತುತ್ತು ಅನ್ನ ಹಾಕಿದ್ರೆ ಋಣಕ್ಕೆ ಮನೆ ಕಾಯ್ಕೊಂಡಿರುತ್ತೆ. ಆದ್ರೆ ನಾನು ನಾಯಿಗಿಂತ ಕಡೆ ವಿವೇಕಣ್ಣ, ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಕಾಲಿಲ್ಲದೆ ಇದ್ರೆ ಏನಂತೆ, ದೇವ್ರು ನಿಮ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಒಳ್ಳೆ ಹೃದಯ ಕೊಟ್ಟಿದ್ದಾನೆ. ಮುಂದೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸರಿ ರಾಜು, ನಾನು ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಫೋನ್ ಮಾಡ್ತೀನಿ. ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಎಲ್ಲಿ ಹೋಗಿದ್ರು ಗೊತ್ತಾಗತ್ತೆ.